ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಈ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವ್ರಿಗೆ ಅನ್ಸಿದೆಯೇನೋ ಅಮರ್ಗೆ ಏನ್ ತಲೆ ಕೆಟ್ಟಿದೆ, ಯಾಕೆ ಆಗೋಗಿರೋ ವಿಚಾರಗಳನ್ನ ಮತ್ತೆ ಮತ್ತೆ ಮಾತಾಡ್ತಾನೆ ಅಂತ. ಬಟ್ ಈ ವಿಷಯದ ಬಗ್ಗೆ ನಾನು ಇವತ್ತೊಂದು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಒಂದು ವಿಡಿಯೋವನ್ನ, ಅಂದ್ರೆ CTA ಪರೀಕ್ಷೆಯ ಸಂದರ್ಭದಲ್ಲಿ ನಡೆದಂತ ಒಂದು ಘಟನೆಯ ವಿಡಿಯೋವನ್ನ, ಒಂದು ಪತ್ರವನ್ನ ನೋಡಿದಾಗ ನನಗೆ ಅನ್ಸಿದಂಥದ್ದು ಇದೊಂದು ಪಾಠ ಆಗ್ಬೇಕು, ನಮ್ಗೆ ಲೆಸನ್ ಆಗ್ಬೇಕು ಅಂತ. ಯಾಕಂತಂದ್ರೆ ಪರೀಕ್ಷೆ ಅಕ್ರಮಗಳು ಅಥವಾ ಇನ್ನೇನೋ ಆದಾಗ ಅದು ಬಿಸಿ ಇದ್ದಾಗಲೇ ಅದರ ಕಿಚ್ಚನ್ನ ಇನ್ನಷ್ಟು ವ್ಯಾಪಿಸುವಂತೆ ಮಾಡುವಂತ ಕೆಲಸ ಆಗ್ಬೇಕು. ಅದೇನಾದ್ರೂ ಆ ಸಮಯದಲ್ಲಿ ತಣ್ಣಗಾಯ್ತು ಅಂತಂದ್ರೆ ಮತ್ತೆ ಯಾವತ್ತೂ ಕೂಡ ಅದು ಸುದ್ದಿಗೆ ಬರಲ್ಲ, ಅದನ್ನ ಈಸಿಯಾಗಿ ಮುಚ್ಚಿ ಹಾಕ್ತಾರೆ ಅನ್ನೋದಕ್ಕೆ CTA ಮತ್ತು PDO ಪರೀಕ್ಷೆ ಅಕ್ರಮಗಳೇ ಸಾಕ್ಷಿ. ಇವತ್ತಿಗೂ ಕೂಡ ನನಗೆ ಹಲವಾರು ಜನ ಪ್ರಶ್ನೆ ಮಾಡ್ತಾರೆ, ನೀವು ಯಾವ ನೈತಿಕತೆ ಇಟ್ಕೊಂಡು ಅವತ್ತು CTA ಮತ್ತು PDO ಪರೀಕ್ಷೆ ಅಕ್ರಮದ ವಿರುದ್ಧ ಹೋರಾಟ ಮಾಡಿದವರು ಇವತ್ತು ಫಲಿತಾಂಶದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಬಟ್ ಒಂದು ವಿಷಯ ಹೇಳ್ತೀನಿ, ಅವತ್ತು ಇದೇ ಒಂದು ವಿಷಯವನ್ನ ನಾವು ಹೋರಾಟದ ಭಾಗವಾಗಿ ಇಟ್ಕೊಂಡಾಗ ಯಾರು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಲಿಲ್ಲ. ಕಾರಣ, ಪರೀಕ್ಷೆ ಬರೆದವ್ರು ಎಲ್ರಿಗೂ ಕೂಡ ಅನ್ಸಿದ್ದಂಥದ್ದು ಏನ್ ಅಕ್ರಮ ಆಗಿಲ್ಲ ಬಿಡಿ, ಎಲ್ಲ ಒಂದ್ ಕಡೆ ಏನೋ ಆಗಿರ್ಬೇಕು, ಅದು ಸಮರ್ಪಕವಾಗಿಲ್ಲ ಅಂತ ತುಂಬಾ ಜನ ಅದನ್ನ ಕೈ ಬಿಟ್ಬಿಟ್ರು. ಬಟ್ ಅವತ್ತು ಬಿಜಾಪುರದ SB ಹೈಸ್ಕೂಲ್ ಅಲ್ಲಿ ಬ್ಲಾಕ್ ನಂಬರ್ 8 ಅಲ್ಲಿ CTA ಕ್ವಶನ್ ಪೇಪರ್ ಕೈ ಕೊಟ್ಟಾಗ ಆಲ್ರೆಡಿ ಅದರದ್ದು ಒಂದು ಸೀಲ್ ಓಪನ್ ಆಗಿದ್ದಂಥದ್ದು ಗಮನಿಸಿದಂತ ಅಭ್ಯರ್ಥಿಗಳು ಕೂಡಲೇ ಹೊರಗೆ ಬಂದು ಹೋರಾಟಕ್ಕೆ ಇಳಿತಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಕ್ವಶನ್ ಪೇಪರ್ ಅನ್ನ ಆಲ್ರೆಡಿ ಹೊರಗಡೆ ಹಂಚಿದ್ದಾರೆ. ಮೀನ್ಸ್ ಕ್ವಶನ್ ಪೇಪರ್ ಏನೋ ಸಮಥಿಂಗ್ ಇಸ್ ರಾಂಗ್, ಸೊ ನಾವು ಇದನ್ನ ಪರೀಕ್ಷೆ ಬರೆಯಲ್ಲ ಅಂತ ಕೂತ್ಕೊಂಡು ಅಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಮುಂದೆ ಬಂದು ಕೂತಾಗ ಅಲ್ಲಿದ್ದಂತ ಸಿಬ್ಬಂದಿಗಳು, KPSC ಇಂದ ಬಂದಂತವರು ಅಧಿಕಾರಿಗಳೆಲ್ಲವರನ್ನ ಮನವೊಲಿಸಿ ಒಳಗಡೆ ಕರ್ಕೊಂಡು ಹೋಗಿ ಸಮಜಾಯಿಸಿ ಕೊಟ್ಟು, ನಿಮ್ಗೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ, ಟೈಮ್ ಎಷ್ಟಾಗಿದೆ ಅದು ಇದು ಅಂತ ಏನೇನೆಲ್ಲೋ ಮಾಡಿ ಕಡೆಗೊಂದು ಪತ್ರವನ್ನು ಬರೆಸ್ಕೊಂಡು, ಎಸ್ ನಾವ್ ಇದನ್ನ ತನಿಖೆ ಕೂಡ ಮಾಡಿಸ್ತೀವಿ ಅಂತ ಒಂದು ಪತ್ರವನ್ನ ಬರೆಸ್ಕೊಳ್ತಾರೆ ಅಭ್ಯರ್ಥಿಗಳಿಂದ. ಅಭ್ಯರ್ಥಿಗಳು ಸ್ವತಃ ಪತ್ರ ಬರೆದು ಅದಕ್ಕೆ ಸಿಗ್ನೇಚರ್ ಅಂಡ್ ಮೊಬೈಲ್ ನಂಬರ್ಗಳನ್ನು ಕೂಡ ಹಾಕೊಡ್ತಾರೆ. ಬಟ್ ಆ ಪತ್ರವನ್ನ ಅವರು ಅವತ್ತು ಮಾಡಿದ್ದಂಥದ್ದು ಏನ್ ಗೊತ್ತಾ, ತೆಗೆದುಕೊಂಡು ಹೋಗಿ ಡಸ್ಟ್ಬಿನ್ಗೆ ಎಸ್ದು ಹೋಗಿರ್ತಾರೆ. ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಅದನ್ನು ಕ್ವಶನ್ ಮಾಡಿ ಇಮಿಡಿಯೇಟ್ ಆಗಿ ಅದನ್ನೆಲ್ಲವನ್ನ ಹೋರಾಟ ಮಾಡಿದ್ರು ಕೂಡ ಅವತ್ತು ನೆಗ್ಲಿಜೆನ್ಸಿಯಿಂದಾಗಿ ಅದನ್ನ ಅಲ್ಲಿಗೆ ಕೈ ಬಿಡಲಾಗುತ್ತೆ. ಅದರ ಪರಿಣಾಮವಾಗಿ ಎಲ್ಲಿ ಅಕ್ರಮ ಆಗಿದೆ ಅಂತ ಅನುಮಾನ ಬಂದಿತ್ತು ಅದೇ ಜಿಲ್ಲೆಯವರು ಅತಿ ಹೆಚ್ಚು ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಾರೆ. ಸೊ ಇದು ಒಂದು ರೀತಿಯಾಗಿ ಒಂದು ಲೆಸನ್. ನೆಕ್ಸ್ಟ್ ಏನೇ ಅಕ್ರಮ ಆದಾಗ್ಲೂ ಇಮಿಡಿಯೇಟ್ ಆಗಿ ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ ಮಾಡ್ಬೇಕು, ಅದನ್ನ ವ್ಯಾಪಿಸುವಂತೆ ಮಾಡಬೇಕು, ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಮಾಡ್ಬೇಕು. ಇಲ್ಲದೆ ಹೊರತು ಅದನ್ನ ಮುಚ್ಚಿ ಹಾಕ್ಬಿಡ್ತಾರೆ. ಈವನ್ ಸೋಷಿಯಲ್ ಮೀಡಿಯಾ ಆಗಿರ್ಬಲ್ಲಿ, ಓಪನ್ ಪ್ಲಾಟ್ಫಾರ್ಮ್ ಯಾವುದೇ ಹೋರಾಟಕ್ಕೆ ಇರಲಿ, ನೀವು ಅದನ್ನು ಸುದ್ದಿ ಮಾಡಬೇಕು. ಸುಮ್ಮನೆ ಕುತ್ಕೊಂಡು ಅವಾಗ ಏನು ಮಾಡದೆ ಆಮೇಲೆಲ್ಲ ಆದ್ಮೇಲೆ ಅಕ್ರಮ ಆಗಿದೆ ಅಂದ್ರೆ ಯಾರು ಕೇಳಲ್ಲ. ಇವನ್ ಇವತ್ತು ನೀನ್ ಹೇಳಿದ್ರೆ ಹುಚ್ಚ ಅಂದ್ಬಿಡ್ತಾರೆ, ನನ್ನ ಅಕ್ರಮ ಆಗಿದೆ ಅಂದ್ರೆ ಏನಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ, ತಣ್ಣಗಾಗೋದಕ್ಕೆ ಬಿಡಬಾರ್ದು. ಸೊ ನಾವ್ ಯಾಕೆ ಈ ವಿಷಯದ ಬಗ್ಗೆ ಕೋಚಿಂಗ್ ಕೊಡೋದಕ್ಕೆ 100 ಯೂಟ್ಯೂಬ್ ಚಾನಲ್ಸ್ ಇದೆ, ಹಲವಾರು ವಿಷಯಗಳ ಬಗ್ಗೆ ನಿಮ್ಗೆ ತಿಳಿಸೋದಕ್ಕಿದೆ. ಬಟ್ ಪರೀಕ್ಷೆ ಅಕ್ರಮಗಳ ಬಗ್ಗೆ ಮಾತಾಡೋಕೆ ಯಾರು ಮುಂದೆ ಬರಲ್ಲ. ಕಾರಣ ಏಕಂತಂದ್ರೆ ಪರೀಕ್ಷೆಯನ್ನ 2 ತರದವ್ರು ಇರ್ತಾರೆ. ಈಗ ಅಕ್ರಮ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಅಂತ ಒಂದು ಪಾರ್ಟ್ ಜನ ನಿಂತ್ಕೊಂಡ್ರೆ, ಇನ್ನೊಂದ್ ಕಡೆ ಚೆನ್ನಾಗಿ ಪರೀಕ್ಷೆ ಬರೆದಿದ್ದೀವಿ ನಾವು, ನಮಗೆ ನೀವು ಅನ್ಯಾಯ ಮಾಡ್ತೀರಿ ಅಂತ ನಮ್ಮನ್ನು ವಿರೋಧ ಮಾಡೋರು ಒಂದಿಷ್ಟು ಜನ ಇರ್ತಾರೆ. ಸೊ ಹಂಗಾಗಿ ಯಾರು ಈ ವಿಷಯದ ಬಗ್ಗೆ ಧ್ವನಿ ಎತ್ತಲ್ಲ. ಯಾಕಂದ್ರೆ ಇಲ್ಲಿ ಬಣಗಳ ಸೃಷ್ಟಿ ಆಗ್ಬಿಡುತ್ತೆ. ಸೊ ಇದೇ ಬಣಗಳು KS ಅಲ್ಲೂ ಆಗಿದ್ದು, PDO ಆಗಿದ್ದು, CTA ಆಗಿದ್ದು, ಎಲ್ಲಿವರೆಗೂ ಎಲ್ಲರೂ ಏಕತೆಯಿಂದ ಒಟ್ಟಾರೆಯಾಗಿ ಈ ಒಂದು ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಲ್ವೋ ಅಲ್ಲಿವರೆಗೂ ನ್ಯಾಯ ಅನ್ನೋದು ನಮಗೆ ಮರೀಚಿಕೆ ಆಗ್ಬಿಡುತ್ತೆ. ಇವನ್ SSC ಅಂತ ಪರೀಕ್ಷೆ ಅಕ್ರಮಗಳನ್ನು ನೀವು ನೋಡಿದ್ದೀರಾ, ಅಲ್ಲಿ ಒಗ್ಗಟ್ಟು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವರು ಎಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡ್ತಾರೆ, ಧ್ವನಿಯನ್ನೆತ್ತಾರೆ, ಪ್ರತಿಭಟಿಸ್ತಾರೆ. ಅವರು ಒಬ್ಬರ ಹಿತಾಸಕ್ತಿಯನ್ನ ಯಾವತ್ತೂ ನೋಡಲ್ಲ. ಸೊ ಅದಕ್ಕೆ ಅವ್ರಿಗೆ ನ್ಯಾಯ ಸಿಗುತ್ತೆ. ನಮ್ಮಲ್ಲದಿಲ್ಲ, ಒಂದು ಬಣ ಆಗ್ಬಿಡ್ತೀವಿ ನಾವು. ಈ KS ಅಲ್ಲೂ ಹಂಗೆ ಆಯ್ತು. ಕನ್ನಡ ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಎರರ್ ಇದೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅವ್ರು ನಮ್ಗೇನು ಎರರ್ ಇಲ್ಲ ಬಿಡಿ ಅಂತ ಅವ್ರೊಂದು ಬಣವನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ರು. ಇಲ್ಲಿ ನಮ್ಮಲ್ಲೇ ಗುದ್ದಾಟ ಏನಾಗುತ್ತೆ, ಮೂರನೇದವ್ರಿಗೆ ಲಾಭ ಆಗೋಗುತ್ತೆ. ಸೊ ಅದು ಆಗಬಾರ್ದು. ಅದಕ್ಕೆ ನೆಕ್ಸ್ಟ್ ಟೈಮ್ ಇಂದ ಏನೇ ಪರೀಕ್ಷೆ ಅಕ್ರಮ ಆದ್ರೂ ಯಾರು ನಿಮ್ಮ ಸಹಾಯಕ್ಕೆ ಬರಲ್ಲ, ನೀವೇ ಅದರ ವಿರುದ್ಧ ಧ್ವನಿ ಎತ್ತಬೇಕು, ಸಪೋರ್ಟ್ ತೆಗೆದುಕೊಳ್ಬೇಕು. ಅದಕ್ಕೆ ಸಪೋರ್ಟ್ ಮಾಡೋರಿರ್ತಾರೆ, ಸ್ವಂತವ್ರ ಜೊತೆ ಸೇರಿ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಮಾಡಿದಾಗ ಮಾತ್ರ ಅದು ಸರ್ಕಾರಕ್ಕೋ ಅಥವಾ ಇನ್ನೇನಕ್ಕೋ ಬಿಸಿ ಮುಟ್ಟುತ್ತೆ. ಇಲ್ಲದೆ ಹೊರತು ಅಕ್ರಮಗಳು ಅಕ್ರಮವಾಗಿ ಉಳಿತವೆ, ಆಯ್ಕೆ ಆಗೋರು ಹಂಗೆ ಆಯ್ಕೆ ಆಗ್ತಾರೆ, ಪ್ರಾಮಾಣಿಕರು ಹಂಗೆ ಉಳ್ಕೊಂಡ್ಬಿಡ್ತಾರೆ. ಸೊ ಇದೊಂದು ಜಸ್ಟ್ ಲೆಸನ್ ಆಗಿರಿ ನಿಮ್ಗೆ ಅಂತ ಹೇಳ್ತಾ ಇರೋದಷ್ಟೇ. ನಾನು ಆ ಪತ್ರವನ್ನು ನೋಡಿದಾಗ, ಆ ಇನ್ಸಿಡೆಂಟ್ ಬಗ್ಗೆ ಕೇಳಿದಾಗ ನನಗನ್ಸಿದ್ದಂಥದ್ದು ಇಷ್ಟೇ. ಅವತ್ತು ಅಲ್ಲಿ ಎಲ್ಲರನ್ನು ಬಲವಂತವಾಗಿ ಪತ್ರ ಬರೆಸ್ಕೊಂಡು ಸೈನ್ ಹಾಕ್ಸ್ಕೊಂಡು ನಿಮ್ಗೆ ತನಿಖೆ ಮಾಡ್ತೀವಿ ಅಂತ ಸಮಜಾಯಿಸಿ ಕೊಟ್ಟು ಕೂಡಿಸಿ ಪರೀಕ್ಷೆ ಬರೆಸಿ ಕಳಿಸ್ಬಿಡ್ತಾರೆ.
ಸೊ ಅದಾದ್ಮೇಲೆ ಯಾರು ಅದ್ರ ಬಗ್ಗೆ ಮಾತಾಡಲ್ಲ, ಅಲ್ಲಿಗೆ ಅದು ಸಿಟಿ ಇದು ಸೈಲೆಂಟ್ ಆಗಿ ಹೋಗ್ಬಿಡುತ್ತೆ ವಿಷಯ. ಅದಕ್ಕೆ ಹೇಳೋದು, ಯಾವುದೇ ಒಂದು ವಿಷಯ ಇರಲಿ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಸಿಗುತ್ತೆ. ಇವನ್ PDO ಆಗಿದ್ದು ಅದೇ, FIR ಹಾಕ್ಬಿಡ್ತಾರೆ, ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಹಿಂಗೆ ಮಾಡ್ತಾ ಹೋದ್ರೆ ಯಾವಾಗ ಪ್ರಾಮಾಣಿಕರು ಆಯ್ಕೆ ಪಟ್ಟಿಯಲ್ಲಿ ಬರೋದು? ನಾವು ನಮ್ಮ ಹತ್ರ ಸಾಕ್ಷಿಗಳಿಲ್ಲ ಅನ್ನೋದೇ ಒಂದು ಬಲವಾದ ಕಾರಣ ಅಷ್ಟೇ ಅವ್ರಿಗೆ. ಇವನ್ ಸಾಕ್ಷಿ ಇದ್ದಿದ್ರೆ ಯಾರು ಸುಮ್ಮನೆ ಕೂರ್ತಾ ಇರಲಿಲ್ಲ. ಸಾಕ್ಷಿಗಳಿಲ್ಲ, ಏನೂ ಮಾಡೋಕ್ಕಾಗಲ್ಲ ಇವ್ರ ಕೈ, ನಾವೇನಾದ್ರೂ ಮಾಡ್ಬೋದು ಅನ್ನೋ ಒಂದು ಧೈರ್ಯದ ಮೇಲೆ ಅವ್ರು ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು. ಬಟ್ ಇಷ್ಟೊಂದು ಸತ್ಯ, ಒಂದಲ್ಲ ಒಂದು ದಿನ ಎಷ್ಟೇ ಅನ್ಯಾಯ ಅಕ್ರಮಗಳ ದಾರಿಯಲ್ಲಿ ಹೋದ್ರೂ ಕೂಡ ಸಿಕ್ ಹಾಕೊಳ್ಳುವಂಥ ಸಮಯ ದೊಡ್ಡ ಮಟ್ಟದಲ್ಲಿ ಬಂದೇ ಬರುತ್ತೆ. ಅದು ಬಂದಾಗ ಯಾರು ತಪ್ಸೋಕ್ಕಾಗಲ್ಲ. ಎಷ್ಟು ದಿನ ಅಂತ ಈ ರೀತಿಯಾದಂಥ ಆಟಗಳಿಗೆ ಬೆಲೆ ಸಿಗುತ್ತೆ? ಒಂದಲ್ಲ ಒಂದಿನ ಬ್ರೇಕ್ ಬೀಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಭ್ಯರ್ಥಿಗಳು ಒಗ್ಗಟ್ಟನ್ನು ಬೆಳೆಸ್ಕೊಳ್ಳೋದನ್ನು ಕಲಿಬೇಕು. ಯಾವುದೇ ವಿಷಯದಲ್ಲಿ ಎಲ್ಲರೂ ಧ್ವನಿ ಎತ್ತಬೇಕು. ಸುಮ್ಮನೆ ನಾವು ಕಾಂಪಿಟೇಟಿವ್ ಒಂದು 100 ಜನ ಓದ್ತಿದ್ದೀವಿ, 50 ಜನ ಆಯ್ಕೆ ಆದರು, 50 ಜನ ನಾವು ನೆಕ್ಸ್ಟ್ ಇಯರ್ ಆಗ್ತೀವಿ, ಮುಂದಿನ ವರ್ಷ ಆಗ್ತೀವಿ, ಯಾವತ್ತೂ ಆಗಲ್ಲ ಅದು. ಇಲ್ಲಿ ಒಂದು 50% ಆದರೂ ಇಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕಂತಾನೆ ಕೂತಿರ್ತಾರೆ ಒಳಗಡೆ. ಸೊ ಅವ್ರು ಇಂಥದಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಾರೆ. ಸೊ ನೋಡಿ, ಮುಂದಿನ ದಿನಮಾನಗಳಲ್ಲಿ ನಿಮಗೆ ಇದರ ಬಗ್ಗೆ ಎಚ್ಚರಿಕೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಈ ಮಾಹಿತಿಯನ್ನು ಮುಟ್ಟಿಸಿದ್ದೀನಿ. ಧನ್ಯವಾದಗಳು.